ಎಲ್ಲರಿಗೂ ನಮಸ್ಕಾರ. ನಾನು ನಿಮ್ಮ ಪ್ರೊಫೆಸರ್ ಪ್ರಿಯಾಂಕಾ ಕುಲಕರ್ಣಿ. ಇವತ್ತಿನ ತರಗತಿಯಲ್ಲಿ ನಾವು ಫಿನಾನ್ಷಿಯಲ್ ಮ್ಯಾನೇಜ್ಮೆಂಟ್ ಅಂಡ್ ಇಟ್ಸ್ ಕೋರ್ ಕಾನ್ಸೆಪ್ಟ್ಸ್ ಬಗ್ಗೆ ಕಲಿಯಲಿದ್ದೇವೆ. ಸೊ ವಾಟ್ ಡು ಯು ಮೀನ್ ಬೈ ಫಿನಾನ್ಷಿಯಲ್ ಮ್ಯಾನೇಜ್ಮೆಂಟ್? ಇಟ್ ಈಸ್ ವೆರಿ ಇಂಪಾರ್ಟೆಂಟ್ ಆಸ್ ವೆಲ್ ಆಸ್ ಇಂಟ್ರೆಸ್ಟಿಂಗ್ ಟಾಪಿಕ್. ಯು ಮೇ ಬಿ ಅ ಕಾಮರ್ಸ್ ಸ್ಟೂಡೆಂಟ್, ಆರ್ಟ್ಸ್ ಸ್ಟೂಡೆಂಟ್ ಆರ್ ಸೈನ್ಸ್ ಸ್ಟೂಡೆಂಟ್. ಹೌದಾ? Finance is very important in your day-to-day life also. So first of all, financial management means what? It is an art or a science of managing money. Okay. Why we call it as an art? Because we are applying our common sense. ನಾವು ನಮ್ಮ ಕಾಮನ್ ಸೆನ್ಸ್ ನಲ್ಲಿ ಅಪ್ಲೈ ಮಾಡ್ತೇವೆ, ನಮ್ಮ ಸ್ಕಿಲ್ಸ್ ನಲ್ಲಿ ಅಪ್ಲೈ ಮಾಡ್ತೇವೆ ಫಿನಾನ್ಷಿಯಲ್ ಮ್ಯಾನೇಜ್ಮೆಂಟ್ ಅಲ್ಲಿ. And why we call it as a science? Why? Because it has some hard and fast rules, it has some calculations, it has some theories as well as some principles also. So we call it as a science as well as an art. Okay. See, you might be knowing that every person is not as good as others or his friends or relatives in financial management. ಹೌದಾ? ನಾವು ನಮ್ಮ ಫ್ರೆಂಡ್ಸ್ಗಿಂತ ಫಿನಾನ್ಷಿಯಲ್ ಮ್ಯಾನೇಜ್ಮೆಂಟ್ ಅಲ್ಲಿ ಇನ್ ಆರ್ ಡೇ ಟು ಡೇ ಲೈಫ್ ಆಲ್ಸೋ ವಿ ಮೇ ಬಿ having more skills or we may be good in financial management and your friend may not be good because it is an art. Okay, everyone cannot master it. So financial management is an art as well as science. Yes, everyone can learn about it. Why? Because it is having some calculations, some rules and regulations. We can master this particular thing. So financial management is an art or science of managing money. Okay, it is an art or science of managing money. Provision of money when it is required. Another meaning of financial management is nothing but provision ಅಂದ್ರೆ ಏನು ಹೇಳಿ, ನಮಗೆ ಯಾವಾಗ ಹಣ ಬೇಕೋ ಆಗ ಹಣವನ್ನ ನಾವು ಹೊಂದಿಸುವುದು ಅಥವಾ ಒಂದು ವ್ಯವಸ್ಥೆನ ಮಾಡಿಕೊಳ್ಳುವುದು, ಪ್ರೊವಿಷನ್ಸ್ ಅನ್ನ ಮಾಡಿಕೊಳ್ಳುವುದಕ್ಕೆ ನಾವೇನಂತೀವಿ ಫಿನಾನ್ಷಿಯಲ್ ಮ್ಯಾನೇಜ್ಮೆಂಟ್ ಅಂತ ಕರಿತೇವೆ. ಸೊ ವಾಟ್ ಆರ್ ದ ಕೋರ್ ಪ್ರಿನ್ಸಿಪಲ್ಸ್ ಆರ್ ಫಂಡಮೆಂಟಲ್ ಕಾನ್ಸೆಪ್ಟ್ಸ್ ಆಫ್ ಫಿನಾನ್ಷಿಯಲ್ ಮ್ಯಾನೇಜ್ಮೆಂಟ್? ಫಿನಾನ್ಸ್ ಅಂತ ಬಂದಾಗ ಫಂಡಮೆಂಟಲ್ ಕಾನ್ಸೆಪ್ಟ್ಸ್ ನಮಗೆ ಯಾವ್ಯಾವುದು ಗೊತ್ತಿರಬೇಕು ನೋಡಿ. 5 ಕಾನ್ಸೆಪ್ಟ್ಸ್ ನಾನು ಇಲ್ಲಿ ಬರೆದಿದ್ದೇನೆ. ಕೆಲವೊಂದು ಕಡೆ ನಿಮಗೆ ಇಂಟರ್ನೆಟ್ ಅಲ್ಲಿ 10 ಕಾನ್ಸೆಪ್ಟ್ಸ್ ಇರ್ಬೋದು, ಕೆಲವೊಂದು ಕಡೆ 6 ಕಾನ್ಸೆಪ್ಟ್ಸ್ ಇರ್ಬೋದು. ಬಟ್ ದೀಸ್ ಆರ್ ದ 5 ಕೋರ್ ಕಾನ್ಸೆಪ್ಟ್ಸ್. ಓಕೆ, 5 ಬೇಸಿಕ್ ಕಾನ್ಸೆಪ್ಟ್ಸ್ ಆರ್ 5 ಬೇಸಿಕ್ ಪ್ರಿನ್ಸಿಪಲ್ಸ್ ಆಫ್ ಫಿನಾನ್ಷಿಯಲ್ ಮ್ಯಾನೇಜ್ಮೆಂಟ್ ಆನ್ ದ ಬೇಸಿಸ್ ಆಫ್ ವಿಚ್ finance is dependent, or financial management is structured. Finance is guided by these 5 principles. First one is a time. ಅಲ್ಲಿ ಏನು ಬರುತ್ತೆ ನೋಡಿ, ಟೈಮ್ ಅನ್ನೋದು ತುಂಬಾ ಇಂಪಾರ್ಟೆಂಟ್. ಫಿನಾನ್ಷಿಯಲ್ ಮ್ಯಾನೇಜ್ಮೆಂಟ್ ಅಲ್ಲಿ ಟೈಮ್ ಯಾವ ರೀತಿ ರೋಲ್ ಅನ್ನ ಪ್ಲೇ ಮಾಡುತ್ತೆ ಅಂದ್ರೆ, the rupee 1 today or the worth of rupee 1 today is more than the same rupee in future ಅಂತ. ಅಂದ್ರೆ ನಿಮ್ಮ ಹತ್ರ ಇವತ್ತು 1 ರೂಪಾಯಿ ಇದೆ ಅನ್ಕೊಳ್ಳಿ, ಅದರಿಂದ ನೀವು ಏನು ವಸ್ತುಗಳನ್ನ ಖರೀದಿ ಮಾಡಬಹುದು ಅಥವಾ ಯಾವ ರೀತಿ ನೀವು ಒಂದು ರುಪಿಯನ್ನ ಯೂಸ್ ಮಾಡಿಕೊಂಡು ರಿಟರ್ನ್ಸ್ ಅನ್ನ ಗಳಿಸಬಹುದು ಅನ್ನೋದಕ್ಕೂ ಫ್ಯೂಚರ್ ಅಲ್ಲಿ ಆ ಒಂದು ರುಪಿಯ ಬೆಲೆ ಎಷ್ಟು ಅನ್ನೋದಕ್ಕೂ ಬದಲಾವಣೆ ಇದೆ. ಫಾರ್ ಎಕ್ಸಾಂಪಲ್, ರುಪಿ 1 ಟುಡೇ, 1 ರೂಪಾಯಿಯ ಬೆಲೆ ಇವತ್ತು ಜಾಸ್ತಿ ಅಂದ್ರೆ ಏನು, ಆ 1 ರೂಪಾಯಿಗೆ ಫಾರ್ ಎಕ್ಸಾಂಪಲ್ 2 ಟಾಫಿ ಬರ್ತಾ ಇದೆ ಅನ್ಕೊಳ್ಳಿ, 50 ಪೈಸೆ 2 ಟಾಫಿ ಬರ್ತಾ ಇದೆ ಅಂದ್ರೆ ಇನ್ ಫ್ಯೂಚರ್ ಆ 1 ರೂಪಿಗೆ ಒಂದೇ ಟಾಫಿ ಬರ್ಬೋದು. ಅಂದ್ರೆ ಏನು, ಅದರ ಒಂದು ಟೈಮ್ ವ್ಯಾಲ್ಯೂ ಆಫ್ ಮನಿ ಇಸ್ ಮೋರ್ ಟುಡೇ ಅಂಡ್ ದ ಟೈಮ್ ವ್ಯಾಲ್ಯೂ ಇನ್ ಫ್ಯೂಚರ್ ವಿಲ್ ಬಿ ಲೆಸ್. ಅದನ್ನ ನಾವು ಟೈಮ್ ವ್ಯಾಲ್ಯೂ ಆಫ್ ಮನಿ ಅಂತೇವೆ. ಸೊ ಫಿನಾನ್ಸ್ ಅಲ್ಲಿ ಇದು ತುಂಬಾ ಇಂಪಾರ್ಟೆಂಟ್ ರೋಲ್ ನ ಪ್ಲೇ ಮಾಡುತ್ತೆ. TVM is nothing but time value of money. I have written here, rupee today is worth more. ನೋಡಿ, ಇದನ್ನು ತುಂಬಾ ಇಂಪಾರ್ಟೆಂಟ್ ಕಾನ್ಸೆಪ್ಟ್ ಇದು, ನೀವು ನೆನಪಿಟ್ಕೊಳ್ಬೇಕು. ರುಪಿ 1 ಟುಡೇ ಈಸ್ ವರ್ತ್ ಮೋರ್ ದೆನ್ ದ ರುಪಿ ಸೇಮ್ ರುಪಿ ಇನ್ ಫ್ಯೂಚರ್. ಅದೇ 1 ರೂಪಾಯಿಯ ಬೆಲೆ ಫ್ಯೂಚರ್ ಅಲ್ಲಿ ಕಡಿಮೆ ಇರುತ್ತೆ. ನಿಮ್ಗೆ ಗೊತ್ತಿಲ್ಲ, ಈಗ ನಿಮ್ಮ ಮನೆಯಲ್ಲಿರುವಂತ ಹಿರಿಯರಾಗಿರ್ಬೋದು, ವಯಸ್ಸಾದ ಜನ ಹೇಳ್ತಿರ್ತಾರೆ, ಮೊದಲು ನಾವು ಒಂದು 10 ರುಪೀಸ್ ತಗೊಂಡೋದ್ರೆ ಒಂದು ಚೀಲ ಪೂರ್ತಿ ತುಂಬಿಕೊಂಡು ನಾವು ಸಂತೆಯಿಂದ ಸಾಮಾನು ತಗೊಂಡು ಬರ್ತಿದ್ವಿ, ವಸ್ತುಗಳನ್ನು ತಗೊಂಡು ಬರ್ತಿದ್ವಿ. ಬಟ್ ಇವತ್ತೇನಾಗಿದೆ ಹೇಳಿ, ಚೀಲದಲ್ಲಿ ದುಡ್ಡು ತಗೊಂಡೋಗಿ ಪಾಕೆಟ್ ಅಲ್ಲಿ ವಸ್ತುಗಳನ್ನು ತಗೊಂಡು ಬರಬೇಕು. ವಯಸ್ಸ ರಿಟರ್ನ್ ಇವಾಗ ಏನಾಗಿದೆ, ಉಲ್ಟಾ ಆಗಿದೆ ಅಂತ. ಹೌದಾ? ಅದಕ್ಕೆ ಏನ್ ಹೇಳ್ತಾ ಇದ್ದಾರೆ ಇಲ್ಲಿ, ರುಪಿ 1 ಟುಡೇ ಇಸ್ ವರ್ತ್ ಮೋರ್ ದೆನ್ ದ ರುಪಿ ಇನ್ ಫ್ಯೂಚರ್. ಅದನ್ನ ನಾವು ಟೈಮ್ ವ್ಯಾಲ್ಯೂ ಆಫ್ ಮನಿ ಅಂತ ಕರಿತೇವೆ. ನೋಡಿ, ಇಲ್ಲಿ ಏನ್ ಬರುತ್ತೆ, ಒಂದು ಪ್ರೆಸೆಂಟ್ ವ್ಯಾಲ್ಯೂ, ಒಂದು ಫ್ಯೂಚರ್ ವ್ಯಾಲ್ಯೂ. ಓಕೆನಾ? ಪ್ರೆಸೆಂಟ್ ವ್ಯಾಲ್ಯೂ ಅಂದ್ರೆ ಈಗಿನ ಬೆಲೆ ಏನು, ಫ್ಯೂಚರ್ ವ್ಯಾಲ್ಯೂ ಇನ್ ಫ್ಯೂಚರ್ ಏನ್ ಬೆಲೆ ಇರುತ್ತೆ. ನೋಡಿ, ಪ್ರೆಸೆಂಟ್ ವ್ಯಾಲ್ಯೂ ಅನ್ನ ಕಂಪೌಂಡಿಂಗ್ ಮಾಡಿದಾಗ ಫ್ಯೂಚರ್ ವ್ಯಾಲ್ಯೂ ಬರುತ್ತೆ. ಅಂದ್ರೆ ಫ್ಯೂಚರ್ ವ್ಯಾಲ್ಯೂನ ಯಾವ ರೀತಿ ಕ್ಯಾಲ್ಕುಲೇಟ್ ಮಾಡಬೇಕು, ಪ್ರೆಸೆಂಟ್ ವ್ಯಾಲ್ಯೂನ ಕಂಪೌಂಡಿಂಗ್ ಮಾಡಿ, ಅಂದ್ರೆ ಅದರಲ್ಲಿ ಇಂಟ್ರೆಸ್ಟ್ ರೇಟ್ ಆಡ್ ಆಗಿ ಫ್ಯೂಚರ್ ರೇಟ್ ಕ್ಯಾಲ್ಕುಲೇಟ್ ಆಗುತ್ತೆ. ಅದೇ ಫ್ಯೂಚರ್ ರೇಟ್ ಇಂದ ನಾವು ಪ್ರೆಸೆಂಟ್ ವ್ಯಾಲ್ಯೂನ ಕ್ಯಾಲ್ಕುಲೇಟ್ ಮಾಡಬೇಕು ಅಂದ್ರೆ ಅದನ್ನ ಡಿಸ್ಕೌಂಟಿಂಗ್ ಮಾಡಬೇಕು. ಇದನ್ನ ಇನ್ ಶಾರ್ಟ್ ನೆನಪಿಟ್ಕೊಳ್ಳಿ, ಪ್ರೆಸೆಂಟ್ ವ್ಯಾಲ್ಯೂನ ಕಂಪೌಂಡಿಂಗ್ ಮಾಡಿದಾಗ ಫ್ಯೂಚರ್ ವ್ಯಾಲ್ಯೂ ಫೈಂಡ್ ಔಟ್ ಆಗುತ್ತೆ. ಅದೇ ಫ್ಯೂಚರ್ ವ್ಯಾಲ್ಯೂನ ಡಿಸ್ಕೌಂಟಿಂಗ್ ಮಾಡಿದಾಗ ಪ್ರೆಸೆಂಟ್ ವ್ಯಾಲ್ಯೂ ಕ್ಯಾಲ್ಕುಲೇಟ್ ಆಗುತ್ತೆ. ನಿಮಗೆ ಕ್ಯಾಲ್ಕುಲೇಷನ್ ಪಾರ್ಟ್ ಅಲ್ಲಿ ಈ ಒಂದು ಡಿಸ್ಕೌಂಟಿಂಗ್ ಅಂದ್ರೆ ಏನು,
ಹೌದಾ, ಅದನ್ನ ಯಾವ ರೀತಿ ಮಾಡಬೇಕು ಅನ್ನೋದನ್ನ ಫಿನಾನ್ಷಿಯಲ್ ಮ್ಯಾನೇಜ್ಮೆಂಟಿನ ನಾವು ವಿಡಿಯೋದಲ್ಲಿ ನಾನು ಅಪ್ಲೋಡ್ ಮಾಡಿದ್ದೇನೆ, ಅದನ್ನ ನೀವು ನೋಡಬಹುದು. ಆದರೆ ಇಲ್ಲಿ ನೆನ್ಪಿಟ್ಕೊಳ್ಬೇಕು ಹೇಳಿ ನೀವು, ಟೈಮ್ ವ್ಯಾಲ್ಯೂ ಆಫ್ ಮನಿ ಅಂದ್ರೆ ಏನು, ಅದೇ ರೀತಿ ಪ್ರೆಸೆಂಟ್ ವ್ಯಾಲ್ಯೂನ ಕಂಪೌಂಡಿಂಗ್ ಮಾಡಿದಾಗ ಫ್ಯೂಚರ್ ವ್ಯಾಲ್ಯೂ ಕ್ಯಾಲ್ಕುಲೇಟ್ ಮಾಡಬಹುದು, ಫ್ಯೂಚರ್ ವ್ಯಾಲ್ಯೂನ ಡಿಸ್ಕೌಂಟಿಂಗ್ ಮಾಡಿದಾಗ ಪ್ರೆಸೆಂಟ್ ವ್ಯಾಲ್ಯೂ ಫೈಂಡ್ ಔಟ್ ಆಗುತ್ತೆ ಅನ್ನೋದನ್ನ ನೆನ್ಪಿಟ್ಕೊಳ್ಳಿ. ಸೆಕೆಂಡ್ ಒನ್ ರಿಸ್ಕ್. ರಿಸ್ಕ್ ಅನ್ನೋದು ತುಂಬಾ ಇಂಪಾರ್ಟೆಂಟ್ ಆಗುತ್ತೆ. ನೋಡಿ, ನಿಮ್ಮ ರಿಸ್ಕ್ ಬಿಯರಿಂಗ್ ಕೆಪಾಸಿಟಿ ಎಷ್ಟಿದೆ, ವಾಟ್ ಈಸ್ ದ ರಿಸ್ಕ್ ಬಿಯರಿಂಗ್ ಕೆಪಾಸಿಟಿ ಯು ಹ್ಯಾವ್. ಆನ್ ದ ಬೇಸಿಸ್ ಆಫ್ ದ್ಯಾಟ್ ಓನ್ಲಿ ಯು ಕ್ಯಾನ್ ಇನ್ವೆಸ್ಟ್ ಇನ್ ಫಿನಾನ್ಷಿಯಲ್ ಮಾರ್ಕೆಟ್. ಫಿನಾನ್ಷಿಯಲ್ ಮಾರ್ಕೆಟ್ ಅಲ್ಲಿ ನೀವು ನೋಡಿರಬಹುದು, ಏಜ್ ಓಲ್ಡ್ ಅಂದ್ರೆ ಯಾರು ವಯಸ್ಸಾದ ಜನ ಇರ್ತಾರೆ ಅವ್ರೇನ್ ಹೇಳ್ತಾರೆ ಹೇಳಿ, ಸ್ಟಾಕ್ ಮಾರ್ಕೆಟ್ ಅಲ್ಲಿ ಇನ್ವೆಸ್ಟ್ ಮಾಡೋದು ಬೇಡ, ಫಿಕ್ಸ್ ಡಿಪಾಸಿಟ್ ಅಲ್ಲಿ ಇನ್ವೆಸ್ಟ್ ಮಾಡೋಣ. ಅದೇ ಯಂಗ್ ಜನರೇಷನ್ ಹೇಳುತ್ತೆ ಸ್ಟಾಕ್ ಮಾರ್ಕೆಟ್ ಅಲ್ಲಿ ಇನ್ವೆಸ್ಟ್ ಮಾಡಬಹುದು. ಯಾಕೆ ಹೇಳಿ, ರಿಸ್ಕ್ ಬೇರಿಂಗ್ ಕೆಪಾಸಿಟಿ ಡಿಫ್ರೆಂಟ್. ಆನ್ ದ ಬೇಸ್ ಆಫ್ ದ್ಯಾಟ್ ಓನ್ಲಿ ವಿ ಕ್ಯಾನ್ ಇನ್ವೆಸ್ಟ್. ವಾಟ್ ಈಸ್ ದ ರಿಸ್ಕ್ ಬಿಯರಿಂಗ್ ಕೆಪಾಸಿಟಿ, ಮೋರ್ ದ ರಿಸ್ಕ್ ಮೋರ್ ಇಸ್ ದ ರಿಟರ್ನ್ ಅಂತ ಫಿನಾನ್ಷಿಯಲ್ ಮ್ಯಾನೇಜ್ಮೆಂಟ್ ಹೇಳುತ್ತೆ. ರಿಸ್ಕ್ ಎಷ್ಟು ಜಾಸ್ತಿ ನೀವು ತಗೊಳಕ್ಕೆ ರೆಡಿ ಇರ್ತೀರಾ ಅಷ್ಟು ರಿಟರ್ನ್ ಜಾಸ್ತಿ ಬರುತ್ತೆ ಅಂತ. ರಿಸ್ಕ್ ಅಂಡ್ ರಿಟರ್ನ್ ಟ್ರೇಡ್ ಆಫ್ ಅಂದ್ರೆ ರಿಸ್ಕ್ ಮತ್ತೆ ರಿಟರ್ನ್ ಏನಿದೆ ಟ್ರೇಡ್ ಆಫ್, ಬೋತ್ ಆರ್ ಡಿಪೆಂಡೆಂಟ್ ಆನ್ ಈಚ್ ಅದರ್. ಸೊ ಅನ್ಸರ್ಟನಿಟಿ ಅಂದ್ರೆ ಏನು, ರಿಸ್ಕ್ ಅಂತ ಬಂದಾಗ ಫಸ್ಟ್ ಯು ಹ್ಯಾವ್ ಟು ಥಿಂಕ್ ಅಬೌಟ್ ಅನ್ಸರ್ಟನಿಟಿ ಅಂಡ್ ರಿಸ್ಕ್. ಅನ್ಸರ್ಟನಿಟಿ ಅಂದ್ರೆ ಏನು, ಇನ್ಎಬಿಲಿಟಿ ಟು ಪ್ರಿಡಿಕ್ಟ್ ದ ಫ್ಯೂಚರ್. ಫ್ಯೂಚರ್ ಅಲ್ಲಿ ಏನಾಗಬಹುದು ಅನ್ನೋದ್ರ ಬಗ್ಗೆ ನಮಗೆ ಕಲ್ಪನೆ ಇರೋದಿಲ್ಲ, ಅದಕ್ಕೆ ಅನ್ಸರ್ಟನಿಟಿ ಅಂತೇವೆ ನಾವು, ಸರ್ಟನಿಟಿ ಇಲ್ಲ ಅಂತ. ದೆನ್ ರಿಸ್ಕ್, ವಾಟ್ ಈಸ್ ದ ರಿಸ್ಕ್. ರಿಸ್ಕ್ ಅಂದ್ರೆ ಪೊಟೆನ್ಷಿಯಲ್ ಹಾರ್ಮ್ ದಟ್ ಮೇ ಅರೈಸ್ ಆರ್ ಕ್ವಾಂಟಿಫೈಡ್ ಫಾರ್ಮ್ ಆಫ್ ಅನ್ಸರ್ಟನಿಟಿ. ಅಂದ್ರೆ ಫ್ಯೂಚರ್ ಅಲ್ಲಿ ಏನಾಗುತ್ತೆ ಅಂತ ನಮಗೆ ಗೊತ್ತಿಲ್ಲ, ಆದ್ರೆ ಫ್ಯೂಚರ್ ಅಲ್ಲಿ ಈ ಒಂದು ಪರಿಣಾಮ ಆದರೆ, ಇಫ್ ಪರ್ಟಿಕ್ಯುಲರ್ ಆಕ್ಟ್ ಆರ್ ಪರ್ಟಿಕ್ಯುಲರ್ ಥಿಂಗ್ ಮೇ ಹ್ಯಾಪನ್ ಇನ್ ಫ್ಯೂಚರ್, ಇಫ್ ದಟ್ ಹ್ಯಾಪನ್ಸ್ then what may be the quantified form of that particular uncertainty. ಅಂದ್ರೆ ಈಗ ನಾವು ಹೇಳ್ತೀವಿ ಫ್ಯೂಚರ್ ಅಲ್ಲಿ ಡಿಮಾಂಡ್ ಕಡಿಮೆ ಆಗಬಹುದು ಮಾರ್ಕೆಟ್ ಅಲ್ಲಿ ನಮ್ಮ ಒಂದು ವಸ್ತುಗಳಿಗೆ. ಫ್ಯೂಚರ್ ಅಲ್ಲಿ ಡಿಮಾಂಡ್ ಕಡಿಮೆ ಆಗಬಹುದು ಅನ್ನೋದು ಅನ್ಸರ್ಟನಿಟಿ, ಏನಾಗುತ್ತೆ ನಮ್ಗೆ ಗೊತ್ತಿಲ್ಲ. ಫ್ಯೂಚರ್ ಅಲ್ಲಿ ಡಿಮಾಂಡ್ ಕಡಿಮೆ ಆದ್ರೆ ಎಷ್ಟು ಲಾಸ್ ಆಗಬಹುದು, ದಟ್ ಈಸ್ ದ ರಿಸ್ಕ್. ಓಕೆ, ಕ್ವಾಂಟಿಫೈಡ್ ಫಾರ್ಮ್ ಆಫ್ ಅನ್ಸರ್ಟನಿಟಿ ಆರ್ ಪೊಟೆನ್ಷಿಯಲ್ ಹಾರ್ಮ್. ಆ ರೀತಿ ಡಿಮಾಂಡ್ ಕಡಿಮೆ ಆದ್ರೆ ಕಂಪನಿ ಮೇಲೆ ಏನ್ ಹಾರ್ಮ್ ಆಗಬಹುದು, ದಟ್ ಈಸ್ ರಿಸ್ಕ್. ಸೊ ರಿಸ್ಕ್ ಅಂತ ಬಂದಾಗ, as an investor you must know what is the risk bearing capacity of you as an individual, and as a business person the business must also know what is its risk bearing capacity ಅನ್ನೋದು ಗೊತ್ತಿರಬೇಕು. ಇದು ತುಂಬಾ ಇಂಪಾರ್ಟೆಂಟ್ ಆಗುತ್ತೆ. ಥರ್ಡ್ ಒನ್ ಇನ್ಫಾರ್ಮೇಶನ್. ನೋಡಿ, ಫಿನಾನ್ಷಿಯಲ್ ಮ್ಯಾನೇಜ್ಮೆಂಟ್ ಅಲ್ಲಿ ಇನ್ಫಾರ್ಮೇಶನ್ ಅನ್ನೋದು ತುಂಬಾ ಇಂಪಾರ್ಟೆಂಟ್ ಆಗುತ್ತೆ. ಇನ್ಫಾರ್ಮೇಶನ್ ಅಂದ್ರೆ ಏನು ನೋಡಿ, ಇನ್ಫಾರ್ಮೇಶನ್ ಈಸ್ ನಥಿಂಗ್ ಬಟ್ ವಾಟ್ ಈಸ್ ಹ್ಯಾಪನಿಂಗ್ ಇನ್ ದ ಕಂಪನಿ, ವಾಟ್ ಈಸ್ ಹ್ಯಾಪನಿಂಗ್ ಇನ್ ದ ಮಾರ್ಕೆಟ್, ಅದರ ಬಗ್ಗೆ ಇನ್ಫಾರ್ಮೇಶನ್ ಇರಬೇಕು. ಓಕೆ, ಇನ್ಫಾರ್ಮೇಶನ್ ಈಸ್ ಆಲ್ವೇಸ್ ರಿಫ್ಲೆಕ್ಟೆಡ್ ಇನ್ ದ ಪ್ರೈಸ್ ಆಫ್ ಪರ್ಟಿಕ್ಯುಲರ್ ಪ್ರಾಡಕ್ಟ್. ಯಾವುದೇ ಒಂದು ಪ್ರಾಡಕ್ಟ್ ಅಲ್ಲಿ ಈಗ ಶೇರ್ ಪ್ರೈಸ್ ಅನ್ನೋದು, ಶೇರ್ ಪ್ರೈಸ್ ಅಲ್ಲಿ ಫ್ಲಕ್ಚುಯೇಷನ್ ಆಗ್ತಾ ಇರುತ್ತೆ. ಯಾಕೆ ಫ್ಲಕ್ಚುಯೇಷನ್ ಆಗ್ತಾ ಇರುತ್ತೆ ಹೇಳಿ, ಬೇಸ್ಡ್ ಆನ್ ದ ಇನ್ಫಾರ್ಮೇಶನ್. ಇನ್ಫಾರ್ಮೇಶನ್ ಅಂದ್ರೆ ಫಾರ್ ಎಕ್ಸಾಂಪಲ್ ಎನಿ ಚೇಂಜಸ್ ಇನ್ ಪೊಲಿಟಿಕಲ್ ಎನ್ವಿರಾನ್ಮೆಂಟ್ ಆಗಿರ್ಬೋದು, ಎನಿ ಚೇಂಜಸ್ ಇನ್ ಇಂಟರ್ನಲ್ ಎನ್ವಿರಾನ್ಮೆಂಟ್ ಆಫ್ ದಟ್ ಕಂಪನಿ, ಕಂಪನಿಯ ಡೈರೆಕ್ಟರ್ ಚೇಂಜ್ ಆಗ್ತಾ ಇದ್ದಾರೆ, ಅಥವಾ ಕಂಪನಿ ಈಗ ನಾಳೆ ಕ್ವಾರ್ಟರ್ಲಿ ರಿಸಲ್ಟ್ಸ್ ಆರ್ ಒಂದು ವರ್ಷದ ರಿಸಲ್ಟ್ಸ್ ಅನ್ನ ಅದು ಏನ್ ಮಾಡ್ತಾ ಇದೆ, ಪಬ್ಲಿಷ್ ಮಾಡ್ತಾ ಇದೆ. ಸೊ ಈ ಎಲ್ಲ ಇನ್ಫಾರ್ಮೇಶನ್ ಬೇಸ್ಡ್ ಮೇಲೆ ಶೇರ್ ಪ್ರೈಸಸ್ ಅಲ್ಲಿ ಚೇಂಜಸ್ ಆಗ್ತಾ ಇರುತ್ತೆ. ಸೊ ಇನ್ಫಾರ್ಮೇಶನ್ ಅಂದ್ರೆ ಏನು, ಇನ್ಫಾರ್ಮೇಶನ್ ಅಬೌಟ್ ದ ಕಂಪನಿ ಇರ್ಬೋದು, ಇನ್ಫಾರ್ಮೇಶನ್ ಅಬೌಟ್ ದ ಎಕ್ಸ್ಟರ್ನಲ್ ಎನ್ವಿರಾನ್ಮೆಂಟ್ಸ್ ಲೈಕ್ ಪೊಲಿಟಿಕಲ್ ಎನ್ವಿರಾನ್ಮೆಂಟ್ ಆರ್ ಲೀಗಲ್ ಎನ್ವಿರಾನ್ಮೆಂಟ್ ಇರ್ಬೋದು, ಹೊಸ ಆಕ್ಟ್ ಬರ್ತಾ ಇದೆ, ಇದೆಲ್ಲ ಇನ್ಫಾರ್ಮೇಶನ್ ಏನಾಗುತ್ತೆ, ಶೇರಿನ ಬೆಲೆಯಲ್ಲಿ ಅದರ ರಿಫ್ಲೆಕ್ಷನ್ ಕಾಣುತ್ತೆ. ಓಕೆ, ಸೊ ಮಾರ್ಕೆಟ್ ಇನ್ಫಾರ್ಮೇಶನ್, ವಾಟ್ ಈಸ್ ದ ಇನ್ಫಾರ್ಮೇಶನ್ ಮೀನ್ಸ್ ವಾಟ್, ಮಾರ್ಕೆಟ್ ಇನ್ಫಾರ್ಮೇಶನ್. ಓಕೆ, ಮಾರ್ಕೆಟ್ ಇನ್ಫಾರ್ಮೇಶನ್ ಅಲ್ಲಿ EMH, ಎಫಿಷಿಯನ್ಸಿ ಮಾರ್ಕೆಟ್, ಎಫಿಷಿಯಂಟ್ ಮಾರ್ಕೆಟ್ ಹೈಪೋಥೆಸಿಸ್ ಅಂತ ಒಂದು ಹೈಪೋಥೆಸಿಸ್ ಬರುತ್ತೆ. ಎಫಿಷಿಯಂಟ್ ಮಾರ್ಕೆಟ್ ಹೈಪೋಥೆಸಿಸ್ ಏನ್ ಹೇಳುತ್ತೆ ಗೊತ್ತಾ, ಮಾರ್ಕೆಟ್ ಅಲ್ಲಿ ಇರುವಂತಹ ಇನ್ಫಾರ್ಮೇಶನ್ ಒಂದು ರಿಫ್ಲೆಕ್ಷನ್ ಯಾವಾಗಲೂ ಶೇರ್ ಪ್ರೈಸ್ ಅಲ್ಲಿ ಇರುತ್ತೆ. ದ ಶೇರ್ ಪ್ರೈಸ್ ಆರ್ ದ ಪ್ರೈಸ್ ಆಫ್ ಪರ್ಟಿಕ್ಯುಲರ್ ಪ್ರಾಡಕ್ಟ್ ಈಸ್ ರಿಫ್ಲೆಕ್ಷನ್ ಆಫ್ ಮಾರ್ಕೆಟ್ ಇನ್ಫಾರ್ಮೇಶನ್. ದೆನ್ ಅಸಿಮೆಟ್ರಿಕ್ ಅಂದ್ರೆ ಏನು, ಅಸಿಮೆಟ್ರಿಕ್ ಅಂದ್ರೆ ಇನ್ಫಾರ್ಮೇಶನ್ ಕೆಲವೊಂದ್ಸಲ ಏನಾಗುತ್ತೆ ಅಂದ್ರೆ ಇನ್ಸೈಡರ್ ಇನ್ಫಾರ್ಮೇಶನ್ ಈಸ್ ನೋನ್ ಬೈ ಫ್ಯೂ ಪೀಪಲ್. ಅಂದ್ರೆ ಫಾರ್ ಎಕ್ಸಾಂಪಲ್ ಕಂಪನಿಯ ಡೈರೆಕ್ಟರ್ ಚೇಂಜ್ ಆಗ್ತಾ ಇದ್ದಾರೆ, ಅಥವಾ ಕಂಪನಿಯಲ್ಲಿ ಏನೋ ಒಂದು ದೊಡ್ಡ ಲಾಸ್ ಆಗುತ್ತೆ ಅನ್ನೋ ಇನ್ಫಾರ್ಮೇಶನ್ ಮಾರ್ಕೆಟ್ ಅಲ್ಲಿ ಎಲ್ಲ ಕಾಮನ್ ಇನ್ವೆಸ್ಟರ್ಸ್ಗೆ ಗೊತ್ತಿಲ್ಲ, ಬಟ್ ಫ್ಯೂ ಕೀ ಪೀಪಲ್ ನೋ ದ್ಯಾಟ್, ಕೀ ಇನ್ವೆಸ್ಟರ್ಸ್ ಅಥವಾ ಕೆಲವು ಜನಕ್ಕಷ್ಟೇ ಗೊತ್ತಿದೆ. ಆಗ ಏನಾಗುತ್ತೆ ಹೇಳಿ, ಮಾರ್ಕೆಟ್ ಅಲ್ಲಿ ಸ್ಟೆಬಿಲಿಟಿ ಇರೋದಿಲ್ಲ. ವೈ, ಬಿಕಾಸ್ ಓನ್ಲಿ ಫ್ಯೂ ಪೀಪಲ್ ನೋ ದ ಇನ್ಫಾರ್ಮೇಶನ್, ಕೆಲವು ಜನಕ್ಕಷ್ಟೇ ಗೊತ್ತಿರುತ್ತೆ, ಇದಕ್ಕೆ ನಾವು ಇನ್ಸೈಡರ್ ಇನ್ಫಾರ್ಮೇಶನ್ ಅಂತೀವಿ. ಸೊ ಇನ್ಫಾರ್ಮೇಶನ್ ಅಲ್ಲಿ ಮಾರ್ಕೆಟ್ ಇನ್ಫಾರ್ಮೇಶನ್, ಎಫಿಷಿಯಂಟ್ ಮಾರ್ಕೆಟ್ ಹೈಪೋಥೆಸಿಸ್ ಏನ್ ಹೇಳುತ್ತೆ, ಇನ್ಫಾರ್ಮೇಶನ್ ಇಸ್ ನೋನ್ ಬೈ ಎವ್ರಿ ಒನ್. ಅದರ ವಿರುದ್ಧವಾಗಿ ಕೆಲವೇ ಜನಕ್ಕೆ ಇನ್ಫಾರ್ಮೇಶನ್ ಗೊತ್ತಿದ್ರೆ ಅದಕ್ಕೆ ನಾವೇಂತೀವಿ ಅಸಿಮೆಟ್ರಿಕ್. ಅಸಿಮೆಟ್ರಿಕ್ ಅಂದ್ರೆ ಏನು, ಇನ್ಫಾರ್ಮೇಶನ್ ಇಸ್ ನೋನ್ ಬೈ ಓನ್ಲಿ ಫ್ಯೂ ಪೀಪಲ್, ದಟ್ ಈಸ್ ಇನ್ಸೈಡರ್ ಇನ್ಫಾರ್ಮೇಶನ್ ಅಂತೀವಿ ನಾವು. ಅಂದ್ರೆ ಇನ್ಸೈಡರ್ಸ್ಗೆ, ಕೆಲವು ಜನಕ್ಕಷ್ಟೇ ಇನ್ಫಾರ್ಮೇಶನ್ ಗೊತ್ತಿದೆ. ನೆಕ್ಸ್ಟ್ ಒನ್ ಈಸ್ ಮಾರ್ಕೆಟ್. ನೋಡಿ, ಮಾರ್ಕೆಟ್ ಅಂದ್ರೆ ಏನು, ಡಿಮಾಂಡ್ ಅಂಡ್ ಸಪ್ಲೈ ಅಂತ. ಮಾರ್ಕೆಟ್ ಇಸ್ ನಥಿಂಗ್ ಬಟ್
market, what are the key players or key forces in market? Demand and supply. Okay, the price of any product, it may be a product or it may be share price, it is always dependent on the demand and supply. What is the demand of that particular share or what is the demand of that particular product? On the basis of that only price is determined. So market ಅಂತ ಬಂದಾಗ ಮಾರ್ಕೆಟ್ ಫೋರ್ಸಸ್ ಡಿಮಾಂಡ್ ಅಂಡ್ ಸಪ್ಲೈ ಬಗ್ಗೆ ಇನ್ಫಾರ್ಮೇಶನ್ ಗೊತ್ತಿರಬೇಕು. ಅದೇ ರೀತಿ ಲಿಕ್ವಿಡಿಟಿ, ವಾಟ್ ಇಸ್ ದ ಲಿಕ್ವಿಡಿಟಿ ಆಫ್ ದಟ್ ಪರ್ಟಿಕ್ಯುಲರ್ ಅಸೆಟ್? ಲಿಕ್ವಿಡಿಟಿ ಮೀನ್ಸ್ ವಾಟ್? How quickly that particular asset can be converted into cash, that is known as liquidity. Okay, next one is stability. ಈ ಒಂದು ಫಿನಾನ್ಷಿಯಲ್ ಮ್ಯಾನೇಜ್ಮೆಂಟ್ ಅಲ್ಲಿ ಇನ್ನೊಂದು ಇಂಪಾರ್ಟೆಂಟ್ ಕೋರ್ ಕಾನ್ಸೆಪ್ಟ್ ಏನ್ ಬರುತ್ತೆ? ಸ್ಟೆಬಿಲಿಟಿ. ಸ್ಟೆಬಿಲಿಟಿಯ ವಿರುದ್ಧ ಏನು ಹೇಳಿ? ವಾಟ್ ಈಸ್ ದ ಅಪೋಸಿಟ್ ವರ್ಡ್ ಆಫ್ ಸ್ಟೆಬಿಲಿಟಿ? ವೊಲಾಟಿಲಿಟಿ. ವೊಲಾಟಿಲಿಟಿ ಅಂದ್ರೆ ಏನು? ಏರುಪೇರು ಇರ್ತದೆ. ಸ್ಟೆಬಿಲಿಟಿ ಅಂದ್ರೆ ಸ್ಟೇಬಲ್. ಸ್ಟೆಬಿಲಿಟಿ ಹೇಗೆ ಸಾಧ್ಯ ಹೇಳಿ? ಮಾರ್ಕೆಟ್ ಅಲ್ಲಿ ಸ್ಟೆಬಿಲಿಟಿ ತರೋದಕ್ಕೆ ಬೇರೆ ಬೇರೆ ಇನ್ಸ್ಟಿಟ್ಯೂಷನ್ಸ್ ಲೈಕ್ ಗವರ್ಮೆಂಟ್ ಇರ್ಬೋದು ಆರ್ ಬಿ ಐ ಇರ್ಬೋದು ಪ್ರಯತ್ನ ಮಾಡ್ತಾ ಇರ್ತಾರೆ ಸ್ಟೆಬಿಲಿಟಿ ತರೋದಕ್ಕೆ. ಹೌದಾ? ಸ್ಟೆಬಿಲಿಟಿಯನ್ನ ಯಾವ ರೀತಿ ಅಥವಾ ವೊಲಾಟಿಲಿಟಿ, ಸ್ಟೆಬಿಲಿಟಿ ಇಲ್ಲ ಅನ್ನೋದನ್ನ ನಾವು ಯಾವ ರೀತಿ ಕಂಡು ಹಿಡಿತೇವೆ? ಅಲ್ಲಿ ವೊಲಾಟಿಲಿಟಿ ಇದೆ, ಏರಿಳಿತಾ ಇದೆ ಅಂತ. ವೊಲಾಟಿಲಿಟಿಯನ್ನ ಕಂಡು ಹಿಡಿಯೋದು ಅಥವಾ ವೊಲಾಟಿಲಿಟಿಯನ್ನ ಮೇಜರ್ ಮಾಡುವಂತಹ ಒಂದು ಸ್ಟ್ಯಾಟಿಸ್ಟಿಕಲ್ ಟೂಲ್ ಯಾವುದು? ಸ್ಟ್ಯಾಂಡರ್ಡ್ ಡೆವಿಯೇಷನ್. ಡೆವಿಯೇಷನ್ ಅಂದ್ರೆ ಏನು ಹೇಳಿ? ಅಲ್ಲಿ ಆಗ್ತಾ ಇರುವಂತಹ ಬದಲಾವಣೆ. ಅಥವಾ ಫಾರ್ ಎಕ್ಸಾಂಪಲ್ 10 ರೂಪಿ ಅಂಡ್ 8 ರೂಪಿ. ಹೌದಾ? 10 ರೂಪಿ ಅಂಡ್ 8 ರೂಪಿ ಕಂಪ್ಯಾರಿಸನ್ ಅಲ್ಲಿ 2 ರೂಪೀಸ್ ಡಿಫ್ರೆನ್ಸ್ ಇದೆ, ವೊಲಾಟಿಲಿಟಿ ಚೇಂಜಸ್. ಹೌದಾ? ಅದನ್ನು ನಾವು ಯಾವ ರೀತಿ ಕ್ಯಾಲ್ಕುಲೇಟ್ ಮಾಡ್ತೇವೆ? ಸ್ಟ್ಯಾಟಿಸ್ಟಿಕಲ್ ಟೂಲ್ ಇದೆ, ಸ್ಟ್ಯಾಂಡರ್ಡ್ ಡೆವಿಯೇಷನ್, ಅದಕ್ಕೆ ತನ್ನದೇ ಆದ ಫಾರ್ಮುಲಾ ಇರುತ್ತೆ, ಹಾಗೆ ನಾವು ಕ್ಯಾಲ್ಕುಲೇಟ್ ಮಾಡ್ತೇವೆ ಸ್ಟ್ಯಾಟಿಸ್ಟಿಕ್ಸ್ ಅಲ್ಲಿ. ಸ್ಟ್ಯಾಂಡರ್ಡ್ ಡೆವಿಯೇಷನ್ ಅಥವಾ ವರಾಯನ್ಸ್ ಅಂತೀವಿ. ವೇರಿಯೇಷನ್ ಅನ್ನ ಕಂಡುಹಿಡಿಯೋದು ವೇರಿಯನ್ಸ್, ವರಾಯನ್ಸ್ ಆರ್ ಸ್ಟ್ಯಾಂಡರ್ಡ್ ಡೆವಿಯೇಷನ್. ಓಕೆ, ದೆನ್ ಯಾವುದ್ರ ಜೊತೆಗೆ ಕಂಪ್ಯಾರಿಸನ್ ಮಾಡ್ತಾರೆ? ಚೇಂಜಸ್ ಆಗಿದೆ ಅನ್ನೋದು ಹೇಗೆ ಗೊತ್ತಾಗುತ್ತೆ? ಆ ಒಂದು ಸ್ಟಾಕಿನ ಪಾಸ್ಟ್ ಪರ್ಫಾರ್ಮೆನ್ಸ್ ಇರ್ಬೋದು ಅಥವಾ ಮಾರ್ಕೆಟ್ ಪರ್ಫಾರ್ಮೆನ್ಸ್ ಜೊತೆಗೆ ಆ ಸ್ಟಾಕಿನ ಪರ್ಫಾರ್ಮೆನ್ಸ್ ಅನ್ನ, ಅಂದ್ರೆ ಮಾರ್ಕೆಟ್ ಯಾವ ರೀತಿ ಪರ್ಫಾರ್ಮ್ ಮಾಡ್ತಾ ಇದೆ, ಆ ಸ್ಟಾಕ್ ಯಾವ ರೀತಿ ಪರ್ಫಾರ್ಮ್ ಮಾಡ್ತಾ ಇದೆ ಅನ್ನೋದನ್ನ ಕಂಪೇರ್ ಮಾಡ್ತಾರೆ. ಇದಕ್ಕೆ ಸ್ಟೆಬಿಲಿಟಿ ಅಂಡ್ ವೊಲಾಟಿಲಿಟಿ ಅಂತ ಕರೀತೇವೆ. ನೋಡಿ, ಫಿನಾನ್ಷಿಯಲ್ ಮ್ಯಾನೇಜ್ಮೆಂಟ್ ಅಂತ ಬಂದಾಗ ಈ 5 ಕೋರ್ ಕಾನ್ಸೆಪ್ಟ್ಸ್, ಈ 5 ಕೋರ್ ನಾವೇನಂತೀವಿ ಫಂಡಮೆಂಟಲ್ಸ್ ಆರ್ ಕೋರ್ ಪ್ರಿನ್ಸಿಪಲ್ಸ್ ಮಾರ್ಕೆಟ್ ಅನ್ನ ಗೈಡ್ ಮಾಡ್ತಾ ಇರುತ್ತೆ ಅಥವಾ ಒಂದು ಕಂಪನಿಯ ಫಿನಾನ್ಷಿಯಲ್ ಡಿಸಿಷನ್ ಮೇಲೆ ಪರಿಣಾಮ ಬೀರ್ತಾ ಇರುತ್ತೆ. ಯಾವ ಯಾವ ಅಂಶಗಳು ಹೇಳಿ? ಒಂದು ಟೈಮ್ ವ್ಯಾಲ್ಯೂ ಆಫ್ ಮನಿ, ಪ್ರೆಸೆಂಟ್ ವ್ಯಾಲ್ಯೂ ಅಂಡ್ ಫ್ಯೂಚರ್ ವ್ಯಾಲ್ಯೂ ಆಫ್ ಮನಿ, ದೆನ್ ರಿಸ್ಕ್, ಅದೇ ರೀತಿ ಇನ್ಫಾರ್ಮೇಶನ್, ದೆನ್ ಮಾರ್ಕೆಟ್ ಅಂಡ್ ಸ್ಟೆಬಿಲಿಟಿ. ಸೊ ನಿಮಗೆ ಈಸಿಯಾಗಿ ಇದು ಅರ್ಥ ಆಗಿದೆ ಅನ್ಕೊಳ್ತೀನಿ. ಇದೇ ರೀತಿ ಕಾಮರ್ಸಿನ ಎಲ್ಲ ಕಾನ್ಸೆಪ್ಟ್ಸ್ ಅನ್ನ ಈಸಿಯಾಗಿ ಅರ್ಥ ಮಾಡ್ಕೊಳ್ಳೋದಕ್ಕೆ ನೀವು ನಮ್ಮ ಕ್ಲಾಸಿಗೆ ಜಾಯಿನ್ ಆಗ್ಬೋದು. ಓಕೆ, ನಮ್ಮ ಪೇಯ್ಡ್ ಕ್ಲಾಸಸ್ ಆಲ್ರೆಡಿ ಸ್ಟಾರ್ಟ್ ಆಗಿದೆ. ನೀವು ಪೇಯ್ಡ್ ಕ್ಲಾಸಸ್ಗೆ ಜಾಯಿನ್ ಆಗೋಕೆ ಇಂಟ್ರೆಸ್ಟ್ ಇದ್ದರೆ, ಕೆಸೆಟ್ ಮತ್ತು ನೆಟ್ ಎಕ್ಸಾಮಿಗೆ ಪ್ರಿಪೇರ್ ಮಾಡ್ತಾ ಇದ್ದರೆ ಕಾಮರ್ಸಲ್ಲಿ, ಈ ಸ್ಕ್ರೀನ್ ಮೇಲೆ ಬರ್ತಾ ಇರುವ ನಂಬರ್ಗೆ ನೀವು ಕಾಂಟ್ಯಾಕ್ಟ್ ಮಾಡಬಹುದು. ಧನ್ಯವಾದಗಳು. ಈ ವಿಡಿಯೋವನ್ನು ನಿಮ್ಮ ಫ್ರೆಂಡ್ಸ್ ಜೊತೆಗೆ ಶೇರ್ ಮಾಡಿ, ಚಾನಲ್ಗೆ ಸಬ್ಸ್ಕ್ರೈಬ್ ಮಾಡಿ. ಮುಂದಿನ ತರಗತಿಯಲ್ಲಿ ಮತ್ತೆ ಭೇಟಿಯಾಗೋಣ. ಧನ್ಯವಾದಗಳು.